ಹಾಯ್ ಸ್ನೇಹಿತರೆ, ನಮಸ್ಕಾರ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ, ಅಷ್ಟೇ ತಾನೆ. ನಾನು ಡೆಲಿವರಿ ಮಾಡ್ಬೇಕೀಗ, ಸೊ ಅವ್ರಿಗೆ ಲೇಟ್ ಆಗಬಾರ್ದು, ಅದಕ್ಕೆ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಇದೆಲ್ಲ ಯಾವ ತರ ಪ್ಯಾಕೇಜ್ ಇದು? ಸೊ ಇದು ಮಂತ್ಲಿ ಪ್ಯಾಕೇಜ್. ಮಂತ್ಲಿ ಪ್ಯಾಕೇಜ್ ಅಂತ ಅಂದ್ರೆ ಡೈಲಿ ಮನೆಗೆ ಡೆಲಿವರ್ ಆಗುತ್ತೆ. ಎವ್ರಿ ಡೇ ಆಗುತ್ತಾ? ಕಳ್ಸ್ಕೊಡ್ತೀರಾ? ಕಳ್ಸ್ಕೊಡ್ತೀನಿ. ಓಕೆ, ಕಳ್ಸ್ಕೊಡ್ತೀರಾ. ಬಟ್ ಸಂಡೇ ಒಂದಿನ ಬಿಟ್ಟು ವರ್ತೂರು ಸುತ್ತಮುತ್ತ 5 ಕಿಲೋಮೀಟರ್ ಫ್ರೀ ಡೆಲಿವರಿ. ಹೌದು, ರೈಟಾ? ಮಜಾ ಮಾಡ್ಬೋದು ಸ್ನೇಹಿತರೆ. ವರ್ತೂರು, ಗುಂಜೂರು, ಇಮ್ಡಳ್ಳಿ, ನಾಯಂಡಳ್ಳಿ, ಚಿನ್ಸಂದ್ರ, ಮುನಿಯಾಕೊಳ, ಪೊಂಟೂರು, ಗುಂಜೂರ್ಪಾಳ್ಯ, ಈ ತರ ಇನ್ನೂ ಹಲವಾರು ಪ್ಲೇಸಸ್ ಖಂಡಿತವಾಗ್ಲೂ 5 ಕಿಲೋಮೀಟರ್ ಫ್ರೀ ಸರ್ವಿಸ್ ಸಿಗುತ್ತೆ. ಆರೋಗ್ಯಕರವಂತ ಬ್ರೇಕ್ಫಾಸ್ಟ್, ರೈಟ್ ಅಲ್ವಾ? ಆರೋಗ್ಯಕರವಂತ ಬ್ರೇಕ್ಫಾಸ್ಟ್. ನೀವು ಸುಮ್ಮನೆ ಹೊರಗಡೆ ಹೋಗಿ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಈ ತರ ಆರೋಗ್ಯಕರವಂತ ಬ್ರೇಕ್ಫಾಸ್ಟ್ ತಿಂದ್ರೆ ಖಂಡಿತ ನೀವು ಆರೋಗ್ಯ ಇರ್ತೀರಾ, ಜೀವನನೂ ಚೆನ್ನಾಗಿರುತ್ತೆ. ಈಗ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಆಗ್ಬೋದು, ಆಹಾರ ಸೂತ್ರ ಅಂತ. ಇದರಲ್ಲಿ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ, ಏನೇನು ಹೊಸ ಪ್ರಾಡಕ್ಟ್ಸ್ ಬರುತ್ತೆ, ಏನೇನು ಹೊಸದು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಅಂತ. ಸೊ ಅದರಲ್ಲಿ ನೀವು ಫಾಲೋ ಅಪ್ ಆದ್ರೆ ನಿಮಗೆ ಐಡಿಯಾ. ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಸುಮಾರು ಫ್ರೆಂಡ್ಸ್ ಶೇರ್ ಮಾಡಿದ್ರೆ ಪ್ಯಾಕೇಜ್ ತಗೊಂಡ್ರೆ ಒಂದು ದಿನಕ್ಕೆ ಫ್ರೀ. ಸ್ಕ್ರೀನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ, ಖಂಡಿತವಾಗ್ಲೂ ಆನ್ ಟೈಮ್ಗೆ ನಿಮಗೆ ಬೆಳಗ್ಗೆ ಟೈಮಲ್ಲಿ 2229 ರೂಪಾಯಿ ತಿಂಗಳಿಗೆ ಪ್ಯಾಕೇಜ್ ಇದು ಮನೆ ಕಳಿಸ್ಕೊಡ್ತಾರೆ. ಯಾವುದೇ ಒಂದು ಸರ್ವಿಸ್ ಚಾರ್ಜ್ ಇಲ್ಲ. ವರ್ತೂರಿಂದ ಸುತ್ತಮುತ್ತ 5 ಕಿಲೋಮೀಟರ್ ಫ್ರೀ ಸರ್ವಿಸ್ ಇದೆ. ಈಗ ನೀನು ಯೋಗ ಕ್ಲಾಸ್ ಹೋಗ್ತಾ ಇದ್ದಲ್ಲ, ಹೇಗನ್ಸ್ತು ಯೋಗ ಕ್ಲಾಸ್? ಯಾವ ತರ ಅನ್ಸ್ತು? ಸೊ ನಾನು ಯೋಗ ಟೀಚರ್. ಓಕೆ. ಸೊ ಸ್ಟೂಡೆಂಟ್ಸ್ ಗೆ ಯೋಗ ಹೇಳ್ಕೊಡೋದ್ರಲ್ಲಿ ಬರ್ತಾರೆ ಪಾಪ ಜನ ಯೋಗ ಮಾಡ್ಬೇಕು ಅಂತ. ಬಟ್ ಅವ್ರಿಗೆ ಈ ಸಾಫ್ಟ್ವೇರ್ ಅದು ಇದು ಮಾಡ್ಕೊಂಡೇನೋ ಅಂದ್ರೆ ತಿನ್ನೋದಕ್ಕೆ ಟೈಮ್ ಸಿಗ್ತಿಲ್ಲ, ಕುಕ್ ಮಾಡ್ಕೊಂಡು ತಿನ್ನೋದಕ್ಕೆ ಟೈಮ್ ಸಿಗ್ತಿಲ್ಲ. ಅದು ಕುಕ್ ಅಂತ ಅಂದ್ರೆ ಏನ್ ಈಸಿ ಇರುತ್ತೆ ಅದೇ ಮಾಡ್ಕೊಂಡು. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತಾನೆ ರೆಡಿ ಮೀಲ್, ಹೆಲ್ದಿ ಫುಡ್, ಆಹಾರ ಸೂತ್ರ ಅಂತ ಅಂದ್ರೆ ಒಳ್ಳೆ ಅಂದ್ರೆ ಆಹಾರ ಅಂದ್ರೆ ಫುಡ್, ಸೂತ್ರ ಅಂದ್ರೆ ಫಾರ್ಮುಲಾ. ಸೊ ಒಳ್ಳೆ ಫಾರ್ಮುಲಾ ರೀತಿಯಲ್ಲಿ ಒಳ್ಳೆ ಊಟ ತಿನ್ಲಿ ಅಂತ. ಓಕೆ. ಮತ್ತೆ ಇವಾಗ ಯಾವ ತರ ಮಾಡಿದ್ರಿ ಅದು? ಸೊ ಡೈಲಿ ಮನೆಗೆ ಡೆಲಿವರಿ ಬರುತ್ತೆ. ಡೈಲಿ ಬೆಳಿಗ್ಗೆ 8 ಗಂಟೆ ಒಳಗಡೆ ಡೆಲಿವರಿ ಬರುತ್ತಾ? ಡೆಲಿವರಿ ಕೊಡ್ತೀನಿ. ಈಗ ದಿನ ಡೈಲಿ ಇದೇ ತರ ಕೊಡ್ತೀರಾ ಅಥವಾ ಡಿಫ್ರೆಂಟ್ ಚೇಂಜ್ ಮಾಡಿ? ಡೈಲಿ ಚೇಂಜಸ್ ಇರುತ್ತೆ. ಬಟ್ ಏನಂದ್ರೆ ಡ್ರೈ ಫ್ರೂಟ್ಸ್ ಡೈಲಿ ಇರುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿ ಚೇಂಜಸ್ ಮಾಡ್ತೀವಿ. ಏನೇನು ಇವತ್ತು ಫಿಗ್ ಕೊಟ್ರೆ ನಾಳೆ ಇನ್ನೊಂದು ಕೊಡ್ತೀವಿ, ಆಲ್ಮಂಡ್ಸ್ ಕೊಡ್ತೀವಿ, ಆತರ. ಅಂಡ್ ಸ್ಪ್ರೌಟ್ಸ್ ಆತರನೇ ಚೇಂಜ್ ಆಗುತ್ತೆ. ಒಂದಿನ ಅಂದ್ರೆ ಸ್ಪ್ರೌಟ್ಸ್ ಅಲ್ಲಿ ಒಂದಿನ ಚೆನ್ನಾಗಿ ಕೊಡ್ತೀವಿ, ಒಂದಿನ ಇದು ಕಾಳು ಮೊಳಕೆ ಕೊಡ್ತೀವಿ, ಆತರ. ಮತ್ತೆ ವೆಜಿಟೇಬಲ್ಸ್ ಒಂದ್ ಸ್ವಲ್ಪ ಇರುತ್ತೆ. ಯಾವ್ದು ರಾ ವೆಜಿಟೇಬಲ್ಸ್ ತಿನ್ಬೋದು, ಈಗ ಕ್ಯಾರೆಟ್ ತಿನ್ಬೋದು ನಾವು ರಾ ಆಗಿ, ಕುಕುಂಬರ್ ತಿನ್ಬೋದು, ಆತರ. ಮತ್ತೆ ಫ್ರೂಟ್ಸ್ ಅಂತೂ ಎವ್ರಿ ಡೇ ಚೇಂಜ್, ಅಂದ್ರೆ ಫ್ರೂಟ್ಸ್ ಬೋರ್ ಆಗಬಾರ್ದು. ಅಂದ್ರೆ ಆಕ್ಚುಲಿ ಬಂದು ಡೈಲಿ ಇದೇ ಪ್ಲೇಟ್ ಇರಲ್ಲ, ಎವ್ರಿ ಡೇ ಚೇಂಜ್ ಆಗುತ್ತೆ. ಎವ್ರಿ ಡೇ ಒಂದೊಂದು ಐಟಮ್ಸ್ ಚೇಂಜ್ ಆಗುತ್ತೆ. ಅವ್ರು ಯಾರು ಬೋರ್ ಆಗಲ್ಲ. ಆಕ್ಚುಲಿ ಇದು ತುಂಬಾ ಒಳ್ಳೆ ಕೆಲಸ ಅದು. ಯಾಕಂದ್ರೆ ಪ್ರತಿಯೊಂದು ಮನೆ ತಂದ್ರೆ ತಿನ್ನಕ್ಕಾಗಲ್ಲ. ಇಷ್ಟನ್ನು ತರಿಸ್ಬೇಕಂದ್ರೆ 2000 ಮೇಲೇನೆ ಆಗುತ್ತೆ ತಿಂಗಳಿಗೆ. ಒಂದು ತಿಂಗಳಿಗೆ ನೀವು ಮನೆಗೆ ಇಷ್ಟ ಐಟಮ್ಸ್, ಇನ್ನೂ ಹಲವಾರು ಐಟಮ್ಸ್ ಚೇಂಜ್ ಆಗುತ್ತೆ. ಅಷ್ಟು ಮನೆಗೆ ತರಿಸ್ಕೊಂಡು ತಿನ್ಕೊಂಡ್ರೆ 2300 ರೂಪಾಯಿ ನಿಮ್ಗೆ ಸಿಗುತ್ತೆ ಅಲ್ಲಿ. ಸ್ವಲ್ಪ ತಂದಿಟ್ಕೊಂತೀರಾ, ಇನ್ನೂ ಸ್ವಲ್ಪ ಹೋದ್ಮೇಲೆ ಕೆಟ್ಟೋಗುತ್ತೆ, ಬಿಸಾಕೋದು. ಅರ್ಧ ತಿಂತಾರೆ, ಬಿಸಾಕ್ತಾರೆ ಅರ್ಧ ಜನ, ಆತರ. ಅದರಿಂದ ಸ್ವಲ್ಪ ದಯವಿಟ್ಟು ಅವ್ರು ಮಾಡ್ತಾರ ಪಾಪ ನೋಡಿ, ಸುಮಾರು ಜನಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನೋಡಿ. ಈ ಏಜ್ ಅಲ್ಲಿ 23 ಇಯರ್ಸ್ ಅಲ್ಲ, 23 ವರ್ಷದಲ್ಲಿ ಮಾಡ್ತಾರೆ. ಗ್ರೇಟ್ ಕಂಡ್ರಿ. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇದು ಸುಮಾರು ಜನಕ್ಕೆ ಯೂಸ್ ಆಗುತ್ತೆ. ಯಾವತ್ತೂ ಆರೋಗ್ಯಕರವಂತ ಊಟ ತಿಂದ್ರೆ ಆರೋಗ್ಯವಾಗಿರ್ತೀರ ಅಲ್ವಾ? ಅಂಡ್ ನಮ್ಮಲ್ಲಿ 2 ಪ್ಯಾಕೇಜಸ್ ಇದೆ. ಅಂದ್ರೆ ಸೇಮ್ ಅಮೌಂಟ್ ಗೆನೆ ಒಂದು ರೆಗ್ಯುಲರ್ ಬಾಕ್ಸ್, ಇನ್ನೊಂದು ಬಂದು ಶುಗರ್ ಪೇಷಂಟ್ಸ್ ಗೆ, ಡಯಾಬಿಟಿಕ್ಸ್ ಪೇಷಂಟ್ಸ್ ಗೆ. ಈಗ 6 ಡೇಸ್ ಕೊಡ್ತಾ ಇದ್ದೀರಾ. ಒಂದಿನ ಮಾತ್ರ ಅವ್ರು ತಿನ್ಕೋಬಹುದು, ಮಜಾ ಮಾಡ್ಕೋಬಹುದು. ಒಳ್ಳೆ ಚಿಕನ್ ತಿನ್ನೋರು, ವೆಜ್ ತಿನ್ನೋರು, ಒಳ್ಳೆ ರೆಸಿಪಿ ಕೊಡ್ತಿದ್ದೀರಾ. ಸೊ ಆ ಒಳ್ಳೆ ನಾನ್ ವೆಜ್ ಮನೇಲಿ ಮಾಡ್ಕೊಂಡು ತಿನ್ಲಿ ಅಂತ. ನಾವು ಮಾಡೋ ನಾನ್ ವೆಜ್ ನ ಒಂದಿನ ತಿನ್ನಿ, ಇವ್ರು ಮಾಡೋದನ್ನ ದಿನ ತಿನ್ನಿ, ಆರೋಗ್ಯವಾಗಿರ್ತೀರಾ. ನಮ್ ತರ ಬೇಡ, ರೈಟಾ? ಸರಿ, ಓಕೆ. ಈಗ ಈ ಬೌಲ್ ಇದೆಯಲ್ಲ, ಈ ಟ್ರೈ ಅಲ್ಲಿ ಏನೇನು ಕೊಡ್ತೀರಾ? ಒಂದ್ರಲ್ಲಿ ಅಂದ್ರೆ ಎಲ್ಲಾ ತರ ನ್ಯೂಟ್ರಿಷನ್ ಸಿಗ್ಬೇಕು ಅಂತ ಒಂದ್ರಲ್ಲಿ ಬಂದು ಫೈಬರ್ ಫುಡ್ ಇರುತ್ತೆ, ಕ್ಯಾರೆಟ್, ಕುಕುಂಬರ್, ಆತರ. ಇನ್ನೊಂದು ಈಗ ಸಮ್ಮರ್ ಆಗಿರೋದಕ್ಕೆ ಜಾಸ್ತಿ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ಕೊಡ್ತೀವಿ, ಮೆಲನ್ಸ್, ಆತರ. ಮತ್ತೆ ಡ್ರೈ ಫ್ರೂಟ್ಸ್ ಡೈಲಿ ಇರುತ್ತೆ. ಮತ್ತೆ ಸ್ಪ್ರೌಟ್ಸ್ ಡೈಲಿ. ಸ್ಪ್ರೌಟ್ಸ್ ಅಂತ ಅಂದ್ರೆ ಈ ಗ್ರೀನ್ ಗ್ರೈನ್ಸ್ ಅದು ಎಲ್ಲ ಮಿಕ್ಸ್ ತರಾನು ಸ್ಪ್ರೌಟ್ಸ್ ಡೈಲಿ ಇರುತ್ತೆ. ಅಂಡ್ ಚೇಂಜ್ ಆಗ್ತಿರುತ್ತೆ, ಸ್ಪ್ರೌಟ್ಸ್ ಅಲ್ಲೂ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಇವಾಗ ಡೈಲಿ ಚೇಂಜ್ ಆಗುತ್ತಾ, ಇಲ್ಲ ವೀಕ್ಲಿ 1 ಟೈಮ್ 2 ಟೈಮ್ ಚೇಂಜ್ ಆಗುತ್ತೆ? ಅವರು ಬೋರ್ ಆಗಬಾರ್ದು ಅಂತ ಅನ್ಬಿಟ್ಟು ಇವತ್ತು ಕೊಟ್ಟಿದ್ದು ನಾಳೆ ಕೊಡಲ್ಲ. ವೀಕಲ್ಲಿ ಒಂದು ಡೇ ಬೈ ಡೇ ಡೈಲಿ ಚೇಂಜ್ ಆಗ್ತಿರೋದು. ಮೇನ್ ಪರ್ಪಸ್ ಬಂದು ಹೆಲ್ದಿ ಫುಡ್ ಅವ್ರಿಗೆ ಬೋರ್ ಆಗಬಾರ್ದು.